ಮೊಳಕಾಲ್ಮೂರು ಗುರುಭವನದಲ್ಲಿ ನಮ್ಮ ನಡೆ ನಿಮ್ಮ ಕಡೆ ಹಾಗೂ ಬೀಟ್ ಸದಸ್ಯರ ಸಭೆಯನ್ನು ಆಯೋಜಿಸಲಾಗಿತ್ತು. ರಾಂಪುರ ಮತ್ತು ಮೊಳಕಾಲ್ಮೂರು ವ್ಯಾಪ್ತಿಗೆ ಬರುವ ಎಲ್ಲ ಹಳ್ಳಿಗಳ ಬೀಟ್ ಸದಸ್ಯರು ಭಾಗಿಯಾಗಿದ್ದರು. ಸೈಬರ್ ಯಾವ ರೀತಿಯಾಗಿ ಮೊಬೈಲ್ ಆ್ಯಪ್ಗಳ ಮೂಲಕ ಜನರಿಗೆ ಮೋಸ ಮಾಡ್ತಾರೆ, ಬಾಲ್ಯ ವಿವಾಹದ ತಡೆ ಹೇಗೆ ಹಾಗೂ ಇತರ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸಾರ್ವಜನಿಕರಿಗೆ ಸಭೆಯಲ್ಲಿ ತಿಳಿಸಲಾಯಿತು. ಅಂದರೆ ಸ್ವಲ್ಪ ನಾವು ಜಾಗೃತರಾಗಿದ್ದರೆ ಈ ಪ್ರಕರಣಗಳಲ್ಲಿ ನಾವು ಆಲ್ಮೋಸ್ಟ್ 50% 60% ಕಡಿಮೆ ಮಾಡ್ಬೋದು. ಸೊ ಅದಕ್ಕಾಗಿ ನಾವು ಎಲ್ಲ ತಾಲೂಕಲ್ಲಿ ಕೂಡ ಇದು ಮಾಡ್ತಾ ಇದ್ವಿ. ಸೈಬರ್ ಕ್ರೈಮ್ ನೋಡಿದ್ರೆ ಈಗಾಗಲೇ ಇದೆಲ್ಲ ಆಲ್ರೆಡಿ ಕೇಳಿರ್ಬೋದು ಯಾವ ರೀತಿ ಸೈಬರ್ ಕ್ರೈಮ್ಗಳಾಗ್ತಾ ಇದೆ. ಆದ ಕೂಡಲೇ ಏನು ಮಾಡಬೇಕು, 1930 ಅಂತ ಒಂದು ಹೆಲ್ಪ್ಲೈನ್ ನಂಬರ್ ಇದೆ ಮತ್ತು ಕೆಲವೊಂದು ಪೋರ್ಟಲ್ಸ್ ವೆಬ್ಸೈಟ್ಸ್ ಬಂದಿದೆ. ಸಂಚಾರ ಸಾಥಿ ಅಂತ, ಸೈಬರ್ ಸ್ವಚ್ಛ ಕೇಂದ್ರ ಅಂತ, ಎಲ್ಲ ಏನೋ ದೊಡ್ಡ ವಿಷಯ ಅಲ್ಲ. ಇವಾಗ ಎಲ್ಲರೂ ಕೂಡ ಟೆಕ್ನಾಲಜಿ ಯೂಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ವಾಟ್ಸಪ್ ಯೂಸ್ ಮಾಡ್ತಾ ಇದ್ದಾರೆ, ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ಸೇಫ್ಟಿ ಚೆನ್ನಾಗಿರುತ್ತೆ. ಮತ್ತು ಈ ವಿಷಯದಲ್ಲಿ ನಾವು ಅಬ್ಸರ್ವ್ ಮಾಡಿದಂಥ ಕೆಲವೊಂದು 3 ಮುಖ್ಯ ವಿಷಯಗಳು ಏನಂದರೆ, ಸೈಬರ್ ಫ್ರಾಡ್ ಆಗಲಿಕ್ಕೆ ಮುಖ್ಯವಾದ ಕಾರಣಗಳು: ಒಂದು ದುರಾಸೆ, ಅತ್ಯಾಸೆ, ಇನ್ನೊಂದು ಇಗ್ನೋರೆನ್ಸ್ ಅಂದರೆ ಅರಿವಿಲ್ಲದೆ ಇರುವುದು, ಇನ್ನೊಂದು ಸ್ವಲ್ಪ ಲ್ಯಾಕ್ ಆಫ್ ಕಾಮನ್ ಸೆನ್ಸ್ ಅಂತ ಹೇಳ್ಬೋದು. ಸೊ ದುರಾಸೆ ಹೆಂಗೆ ಅಂದರೆ, ಈ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡೋಂತ ಬರ್ತಾ ಇದೆ. ನೀವು ಇಷ್ಟೊಂದು ದುಡ್ಡು ಹಾಕಿದ್ರೆ ನಿಮ್ಮದು ಡಬಲ್ ಆಗುತ್ತೆ, ಟ್ರಿಪಲ್ ಆಗುತ್ತೆ ಅಂತ ಹೇಳ್ತಾ ಇದೆ. ಸೊ ಇಮಿಡಿಯೇಟ್ಲಿ ಇವರು ಯಾವುದೇ ಬೇರೆ ಆಲೋಚನೆ ಇಲ್ಲದೆ ದುಡ್ಡು ಹಾಕ್ತಾ ಇದ್ದಾರೆ. ಬೇರೆ ಯಾರಿಗೂ ಹೇಳಲ್ಲ ಆಯ್ತಾ, ಬೇರೆ ಯಾರಿಗೂ ಹೇಳಿದ್ರೆ ಅವರೇ ಸೀಕ್ರೆಟ್ ಆಗಿ ದುಡ್ಡು ಹಾಕ್ತಾರೆ. ಮೋಸ ಹೋದ ನಂತರ ಎಲ್ಲರಿಗೂ ಹೇಳ್ತಾರೆ. ಅದೊಂದು ಕಾರಣ. ಇನ್ನೊಂದು ಇಗ್ನೋರೆನ್ಸ್ ಅಂದರೆ ಕೆಲವೊಂದು ಲಿಂಕ್ಗಳು ಬರುತ್ತೆ. ಆ ಲಿಂಕ್ ಪ್ರೆಸ್ ಮಾಡಬೇಕಾ ಮಾಡಬಾರ್ದಾ, ಎಲ್ಲಿಂದ ಬಂದಿದೆ, ಯಾರಿಂದ ಬಂದಿದೆ, ಯಾವ ಉದ್ದೇಶಕ್ಕೆ ಬಂದಿದೆ, ಇದು ಯಾವುದೇ ಯೋಚನೆ ಮಾಡದೆ ಇಮಿಡಿಯೇಟ್ಲಿ ನೀವು ಆ ಲಿಂಕನ್ನು ಕ್ಲಿಕ್ ಮಾಡ್ತಾರೆ. ಕೆಲವೊಂದು ಲಿಂಕ್ಗಳು ಎಷ್ಟು ಡೇಂಜರಸ್ ಅಂದರೆ, ಒಂದ್ಸಲ ಲಿಂಕ್ ಕ್ಲಿಕ್ ಮಾಡಿದರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮೊಬೈಲಲ್ಲಿ ಒಂದು ಅಪ್ಲಿಕೇಶನ್ ಇದಾಗುತ್ತೆ, ಅಪ್ಲಿಕೇಶನ್ ಲೋಡ್ ಆಗುತ್ತೆ. ತದನಂತರ ನೀವು ಮೊಬೈಲಲ್ಲಿ ಏನೇನು ಮಾಡ್ತಾರೆ ಪ್ರತಿಯೊಂದು ಕೂಡ ಫ್ರಾಡ್ಸ್ಟರ್ ಯಾರಿದ್ದಾರೆ ಅವ್ರಿಗೆ ಮಾಹಿತಿ ಹೋಗುತ್ತೆ. ಏನಾದ್ರು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಪಾಸ್ವರ್ಡ್ ಹಾಕಿದ್ರೆ ಆ ಪಾಸ್ವರ್ಡ್ ಅವ್ರಿಗೆ ಹೋಗುತ್ತೆ. ಪ್ರತಿಯೊಂದು ವಿಷಯ ಅವ್ರಿಗೆ ಗೊತ್ತಾಗುತ್ತೆ. ನಿಮ್ಮ ಮೊಬೈಲ್ ಕ್ಯಾಮರಾ, ಸ್ಪೀಕರ್ ಎಲ್ಲ ಕೂಡ ಅವ್ರಿಗೆ ಆಕ್ಸೆಸ್ ಇರುತ್ತೆ. ಸೊ ಇದೊಂದು ಇಗ್ನೋರೆನ್ಸ್ ಈ ಥರ ಆಗ್ತಾ ಇದೆ. ಇನ್ನೊಂದು ಕಾಮನ್ ಸೆನ್ಸ್ ಅಂದರೆ, ಈಗ ಕೆಲವರು ಹೇಳ್ತಾರೆ ದುಡ್ಡು ಹಾಕಿದ್ರೆ ನಿಮ್ದು ಡಬಲ್ ಮಾಡಿ ಕೊಡ್ತೀನಿ ಅಂತ. ಇದರಲ್ಲಿ ಕಾಮನ್ ಸೆನ್ಸ್ ಏನಂದ್ರೆ ಕೂಡ ಇದೆ. ಈ ಎಸ್ಪೆಷಲಿ ಅಕ್ರಮ ಮದ್ಯ ಮಾರಾಟ ಮತ್ತು ಮದ್ಯ ಸೇವನ ಏನಿದೆ, ಇದರ ಬಗ್ಗೆ ನಾನು ಪ್ರತಿದಿನ ಸ್ಟೇಟಸ್ಗಳಲ್ಲಿ ಹೇಳ್ತೀನಿ ನಮ್ಮ DSPಸ್ಗೂ ಮತ್ತು ಇನ್ಸ್ಪೆಕ್ಟರ್ಸ್ಗೂ. ಆವತ್ತು ಆ ದಿನ ಎಷ್ಟು ಕೇಸಸ್ ಮಾಡಿದ್ದಾರೆ, ಆ ಪ್ರಕಾರ ಕೇಸ್ ಮಾಡಿದ ನಂತರ ಏನು ಮಾಡಿದಾರೆ, ಅವ್ರ ಮೇಲೆ ಏನಾದರೂ ಬೌಂಡ್ ಓವರ್ ಮಾಡಿದಿರಾ, ಇಲ್ಲಾಂದ್ರೆ ಯಾವ ಶಾಪನ್ನು ತಗ್ತಾ ಇದ್ದಾರೆ ಅದರ ಮೇಲೆ ನಾನು ರಿಪೋರ್ಟ್ ಹಾಕಿದ್ರ ಎಕ್ಸೈಸ್ ಡಿಪಾರ್ಟ್ಮೆಂಟ್ನವ್ರಿಗೂ, ಇದೆಲ್ಲ ಕೂಡ ನಾನು ಫಾಲೋ ಅಪ್ ಮಾಡ್ತೀನಿ. ಬಟ್ ಒಂದು ಸಮಸ್ಯೆ ಏನಾಗ್ತಾ ಇದೆ ಅಂದರೆ, ನಮ್ಮ ಕೆಲವು ರಿಪೋರ್ಟ್ಸ್ ಹೋಗ್ತಾ ಇದೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ, ಬಟ್ ಅವರು ಸ್ವಲ್ಪ ಆ್ಯಕ್ಷನ್ ತಗೊಳ್ಳಿಕ್ಕೆ ಹಿಂದೇಟ್ ಆಗ್ತಾ ಇದೆ. ಈಗ ನಾನು DC ಸಾಹೇಬ್ರ ಜೊತೆ ಕೂಡ ಡಿಸ್ಕಸ್ ಮಾಡ್ತೀನಿ. ಬಟ್ ಇದನ್ನು ಕಂಟಿನ್ಯೂಸ್ ಮಾಡ್ತೀವಿ. ಅದೇ ರೀತಿ ನೀವು ಕೂಡ ಇದ್ರ ಬಗ್ಗೆ ಏನೇ ಸಮಸ್ಯೆ ಇದ್ರೂ ಕೂಡ ಇಮಿಡಿಯೇಟ್ಲಿ ಇನ್ಫಾರ್ಮ್ ಮಾಡಿ ನಾವು ಡೆಫಿನೆಟ್ಲಿ ಆ್ಯಕ್ಷನ್ ತಗೋತೀವಿ. ಮತ್ತು ಅದೇ ರೀತಿ ಟ್ರಾಫಿಕ್, ರೋಡ್ ಸೇಫ್ಟಿ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳು ಗಮನಕ್ಕೆ ಬಂದಿದ್ದೇವೆ. ಅದನ್ನು ಕೂಡ ನಾವು ಫಾಲೋ ಅಪ್ ಮಾಡ್ತೀವಿ. ಒಂದು ರೋಡ್ ಸರ್ವೆ ಮಾಡಿಸ್ತೀವಿ PWD ಅವ್ರ ಕಡೆಯಿಂದ, ನಮ್ಮ ಪೊಲೀಸವರು ಸೇರಿಸಿ ಈ ಡಿವೈಡರ್ ಎಲ್ಲೆಲ್ಲಿ ಓಪನ್ ಮಾಡ್ಬೋದು, ಎಲ್ಲೆಲ್ಲಿ ಲೈಟಿಂಗ್ ವ್ಯವಸ್ಥೆ ಸರಿ ಇಲ್ಲ, ಎಲ್ಲಿ CC ಕ್ಯಾಮ್ರಾ ಬೇಕು, ಇದೆಲ್ಲ ಕೂಡ ನಾವು ಮಾಡಿಸ್ತೀವಿ. ಪಟ್ಟಣ ಪಂಚಾಯತ್ ಅವರು ಅವರ ಜೊತೆಯಲ್ಲಿ ಸೇರಿಕೊಂಡು ಈ ರೋಡ್ ಫರ್ನಿಚರ್ ಕೂಡ ಇದೆಲ್ಲ ವ್ಯವಸ್ಥೆ ಮಾಡ್ತೀವಿ. ಮತ್ತು BGK ಔಟ್ ಪೋಸ್ಟ್ ಬಗ್ಗೆ ಇದೆಲ್ಲ ಹೇಳ್ತಾ ಇದ್ರು. ನಮ್ಮಲ್ಲಿ ಆಲ್ರೆಡಿ ಸ್ವಲ್ಪ ಸಿಬ್ಬಂದಿ ಕೊರತೆ ಇರುವುದರಿಂದ ಸುಮಾರು ಔಟ್ ಪೋಸ್ಟ್ಗಳೆಲ್ಲ ಕ್ಲೋಸ್ ಆಗಿದೆ. ಡಿಸ್ಟಿಕಲ್ಲಿ ಆಲ್ಮೋಸ್ಟ್ 14 ಔಟ್ ಪೋಸ್ಟ್ ಇದೆ. ಮತ್ತು ಇವಾಗ 4-5 ಮಾತ್ರ ವರ್ಕ್ ಆಗ್ತಾ ಇದೆ. ಸೊ ಇದಕ್ಕೆ ಪರ್ಯಾಯವಾಗಿ ನಾವು 112 ಅಂತ ವ್ಯವಸ್ಥೆ ಮಾಡಿದ್ವಿ. 112 ವ್ಯವಸ್ಥೆ ಆಗಿದ ನಂತರ ಆಲ್ಮೋಸ್ಟ್ ಎಲ್ಲ ಕಡೆ ನಮ್ಮ ಗಾಡಿನೇ ಹೋಗುತ್ತೆ. 112 ಕಾಲ್ ಮಾಡಿದ್ರೆ ಏನೋ ಸಮಸ್ಯೆ ಇದ್ದರೆ
ನೀವು ಸ್ಟೇಷನ್ ಬರುವಂಥ ಅವಶ್ಯಕತೆ ಕೂಡ ಇರಲ್ಲ. ನಮ್ಮ ಗಾಡಿ ಇಮಿಡಿಯೇಟ್ಲಿ ವಿತಿನ್ 15 ಮಿನಿಟ್ಸ್ ಇದು ಸ್ವಲ್ಪ ರೂರಲ್ ಏರಿಯಾ ಆಗಿರೋದ್ರಿಂದ ಮೇಬಿ 20 ಮಿನಿಟ್ಸ್ ಆ ಥರ ಟೈಮ್ ತಗೊಳ್ತಾ ಇರ್ಬೋದು. ಬಟ್ ಇದೊಂದು ವ್ಯವಸ್ಥೆ ಅಂತೂ ಪಕ್ಕ ಆಗಿದೆ, ಇದನ್ನೆಲ್ಲ ನೆನಪಿಟ್ಕೋಬೇಕು. ಮತ್ತು ಅದೇ ರೀತಿ NH ಬಗ್ಗೆ ಕೆಲವು ಇಶ್ಯೂಸ್ ರೈಸ್ ಮಾಡ್ತಾರೆ. NH ನ್ಯಾಷನಲ್ ಹೈವೇವರೆಗೂ ಮಾತಾಡ್ತೀವಿ. ರೋಡ್ ಸೇಫ್ಟಿ ಮೀಟಿಂಗ್ ಆಗ್ತಾ ಇರುತ್ತೆ 3 ಮಂತ್ಸ್ಗೊಮ್ಮೆ. ಅವಾಗ ನಾವು ಅವ್ರ ಗಮನಕ್ಕೆ ತರ್ತೀವಿ. ಅದಲ್ಲದೆ ನಾವು ಪ್ರತಿಯೊಂದು ರೋಡ್ ಡಿಫೆಕ್ಟ್ ಏನಿರುತ್ತೆ, ರೋಡಲ್ಲಿ ಏನಾದ್ರು ಸಮಸ್ಯೆ ಇದ್ದರೆ ನಮ್ಮ ಆಫೀಸರ್ಸ್ ಅದನ್ನು ಐಡೆಂಟಿಫೈ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಒಂದು ಲೆಟರ್ ಮೂಲಕ ನೋಟಿಸ್ ಮೂಲಕ ಕೊಡ್ತಾ ಇದ್ದೀವಿ. ಇದೊಂದು ರೋಡ್ ಡಿಫೆಕ್ಟ್ ಇಲ್ಲಿ ನಾವು ನೋಡಿದ್ದೀವಿ, ಇದು ನೀವು ಸರಿಪಡಿಸಿಲ್ಲ ಅಂದರೆ ನೆಕ್ಸ್ಟ್ ಆಗಲಿ ಏನಾದ್ರು ಆಕ್ಸಿಡೆಂಟ್ ಆದರೆ ನಿಮ್ಮ ಮೇಲೆ ಕೇಸ್ ಮಾಡ್ತಾರೆ. ಆ ಥರ ಕೇಸಸ್ ಕೂಡ 2-3 ಮಾಡ್ತೀವಿ. ಇದೆಲ್ಲ ಮಾಡಿದ ನಂತರ ಅವರದು ವರ್ಕ್ ತುಂಬ ಆ್ಯಕ್ಟಿವ್ ಆಗಿದೆ. ನಾವೇನು ನೋಟಿಸ್ ಕೊಡ್ತಾ ಇದ್ದೀವಿ, ಇಮಿಡಿಯೇಟ್ಲಿ ರೋಡ್ ಕರೆಕ್ಷನ್ಸ್ ಕೂಡ ಆಗ್ತಾ ಇದೆ. ಮತ್ತು ಈ ಸಿವಿಲ್ ಮ್ಯಾಟರ್ ಸಂಬಂಧಪಟ್ಟಂತೆ ಇದೆಲ್ಲರಿಗೂ ಗೊತ್ತಿದೆ. ಇದರಲ್ಲಿ ಪೊಲೀಸ್ದು ಏನು ರೋಲ್ ಇರುತ್ತೆ ಅದು ಲಿಮಿಟೆಡ್. ನಾವು ಜಾಸ್ತಿ ಇಂಟರ್ಫಿಯರ್ ಆಗೋಕ್ಕೆ ಇಲ್ಲ. ಆದರೂ ಕೂಡ ನಾವು ಒಂದು ಪಿಟಿಷನ್ ತಗೊಂಡು 2 ಪಾರ್ಟಿನ ಕರೆಸಿ ವಿಚಾರಣೆ ಮಾಡಿ ಯಾವುದೇ ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆಗದಂತೆ ನೋಡ್ಕೊಳ್ತಾ ಇದ್ವಿ, ಹೋಲ್ಡ್ ಔಟ್ ಮಾಡ್ತಾ ಇದ್ವಿ. ಇದರಲ್ಲಿ ನನ್ನ ಆಫೀಸ್ ಕೂಡ ತುಂಬ ಜನ ಬರ್ತಾರೆ. ನಾನು ನನ್ನ ಆಫೀಸರ್ಸ್ ಕಡೆಗೆ ಡೈರೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಕೂಡ ಏನಾದ್ರು ಸಮಸ್ಯೆ ಇದ್ರೆ ನಾವು ಗಮನಕ್ಕೆ ತರ್ಬೋದು. ಸೊ ಮತ್ತು ಬೀಟ್ ವ್ಯವಸ್ಥೆ ಬಗ್ಗೆ ಕೂಡ ಕೆಲವರು ಹೇಳ್ತಾರೆ ತುಂಬ ಓಪನ್ ಆಗಿ. ಇದನ್ನು ನಾವು ಸರಿಪಡಿಸ್ಕೊತೀವಿ. ಬೀಟ್ ಕಾಟಾಚಾರಕ್ಕೆ ಆಗದೆ ರೀತಿಯಲ್ಲಿ ನಾವು ನೋಡ್ಕೊತೀವಿ. ಬೀಟ್ ಸಿಬ್ಬಂದಿಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ಕೊಟ್ಟು ಬೀಟ್ ವ್ಯವಸ್ಥೆ ಒಂದು ಇನ್ನೂ ಚೆನ್ನಾಗಿ ನಡೆಯುವಂತೆ ನಾವು ಮಾಡ್ತೀವಿ. ಸೊ ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಗೃಹ ಮಂತ್ರಿಗಳು ಅವರೊಂದು ಪ್ರೋಗ್ರಾಮ್ ರೂಪಿಸಿದ್ದಾರೆ, ಮನೆ ಮನೆಗೂ ಪೊಲೀಸ್ ಅಂತ. ಸೊ ದಿಸ್ ಇಸ್ ನಥಿಂಗ್ ಬಟ್ ಈ ಬೀಟ್ ವ್ಯವಸ್ಥೆನ ಇನ್ನೂ ಬಲಿಷ್ಠಪಡಿಸೋದು, ಇನ್ನೂ ಅದನ್ನು ಡೀಪಾಗಿ ಮಾಡೋದು. ವಿದಿನ್ ಬೀಟ್ ಒಳಗಡೆ ಒಂದು 50 ಮನೆಗೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಪೊಲೀಸರೇ ಹೋಗಿ ಮನೆಗೆ ವಿಸಿಟ್ ಮಾಡಿ ಅವ್ರ ಸಮಸ್ಯೆ ಏನಂತ ರಿಜಿಸ್ಟರ್ ಮಾಡಿಕೊಂಡು ಸ್ಟೇಷನ್ಗೆ ಬಂದು PSIಗೆ ತಿಳಿಸಿ ಅಲ್ಲಿ ಏನಾದ್ರು ಸಾರ್ವಜನಿಕ ಸಮಸ್ಯೆಗಳಿದ್ರೆ ಅಟೆಂಡ್ ಮಾಡೋದು, ಇದೆಲ್ಲ ಮಾಡುವಂಥ ಒಂದು ತುಂಬ ಒಳ್ಳೆಯ ಪ್ರೋಗ್ರಾಮ್. ಅದರದ್ದು ನಮಗೆ ಎಲ್ಲ ಇದು ಬಂದಿದೆ ಮಾಹಿತಿ. ಅದನ್ನು ಬೇಗನೆ ಸ್ಟಾರ್ಟ್ ಮಾಡ್ತೀವಿ. ಅದು ಎಲ್ಲ ಕಡೆ, ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಸ್ಟೇಷನ್ ಪರಿಧಿಯಲ್ಲಿ ಇದೇ ಥರ ಒಂದು ಮೀಟಿಂಗ್ ಮಾಡಿ ಅದರ ಉದ್ದೇಶ ಎಲ್ಲ ಫಿಕ್ಸಿ ಅದನ್ನು ಮಾಡ್ತೀವಿ. ಖಂಡಿತವಾಗಿಯೂ ಕೂಡ ಇನ್ನು ಮುಂದೆ ಬೀಟ್ ಇನ್ನೂ ಸಾಕಷ್ಟು ಎಫೆಕ್ಟಿವ್ ಆಗಿ ಮಾಡೋ ಪ್ರಯತ್ನ ನಡೆಯುತ್ತೆ. ವರದಿ ಎ ಹನುಮಂತಪ್ಪ, ಮೊಳಕಾಲ್ಮೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.